ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ 1919ರಲ್ಲಿ ಖಿಲಾಫತ್ ಚಳುವಳಿ ಅಂತ. ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಕೊಟ್ಟಿದ್ದು ಯಾರು ಹೇಳಿ? ನಿಮ್ಮ ಗಾಂಧೀಜಿ, ನಿಮ್ಮ ಕಾಂಗ್ರೆಸ್ಸು. ಖಿಲಾಫತ್ ಚಳುವಳಿಗೆ ಟರ್ಕಿಯಲ್ಲಿರುವ ಖಲೀಫನನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಅವನ್ನ ಮತ್ತೆ ಕೂರಿಸ್ಲಿಕ್ಕೆ, ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದ್ರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ. ಅವತ್ತಿಂದಲೇ ಭಾರತದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪರೇಟ್ ಆಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಕ್ಕಿದ ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು. ಕನಿಷ್ಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಹಾಗೆ ಚೈನಾ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತ? ಚೈನಾ ನಮ್ಮ ಪಕ್ಕದಲ್ಲಿ ಇರೋದು ಸರ್, ನಮ್ಮ ಎನಿಮಿ ಕಂಟ್ರಿ. ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ನಿಮ್ಮ ನೆಹರು 1954ರಲ್ಲಿ ಒಪ್ಪಂದ ಮಾಡ್ಕೊಂಡ್ರು. 59ರಲ್ಲಿ ಟಿಬೆಟನ್ನ ಕಬಳಿಸಿದ್ರು, 62ರ ಮೇಲೆ ನಮ್ಮನ ಮೇಲೆ ದಾಳಿ ಮಾಡಿದ್ರು. ಅವತ್ತು ನಮಗೆ ದೋಖಾನೆ ಬಗ್ದಿದ್ದಲ್ವ ಸರ್? ಅದೇ ರೀತಿ ಇವತ್ತು ಡೋಕ್ಲಾಮ್ ಇರ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೆ ಇದೆ. ಅವರೊಂದು ಎನಿಮಿ ಕಂಟ್ರಿ ನಮಗೆ ಹ್ಯಾಕೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸರ್? ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳಕ್ ಹೋಗೋಣ. ಸೌದಿ ಅರೇಬಿಯಾ ಯಾವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಸೌದಿ ಸುನ್ನಿ ಕಂಟ್ರಿ, ಪಾಕಿಸ್ತಾನನು ಸುನ್ನಿ ಕಂಟ್ರಿ. ಆದರೆ ಈ ಸರಿ ಸೌದಿ ಅರೇಬಿಯಾ ಪಾಕಿಸ್ತಾನ ಪರ ನಿಂತಿದೆಯಾ? ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ, ಮಲೇಷಿಯಾದಂಥ ಮುಸ್ಲಿಂ ರಾಷ್ಟ್ರಗಳು, ಇವನ್ನ ಬಿಟ್ಬಿಟ್ಟು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ? ಅಥವಾ ಭಾರತವನ್ನು ಖಂಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ? ಇವತ್ತು ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ? ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನ ಅವ್ರು ಈ 11 ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು. ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತ ಹೇಳಿ ನಮ್ಮ ವಿರುದ್ಧ ಮಾತನಾಡದಲ್ಲೇ ಬಾಯಿ ಮುಚ್ಕೊಂಡು ಕೂತಿರೋದು ಇದೆಯಲ್ಲ, ಅದು ಕೂಡ ನಮ್ಮ ಜಾಣ್ಮೆಯನ್ನ, ನಮ್ಮ ಯಶಸ್ಸನ್ನು ತೋರಿಸುತ್ತೆ. ಕನಿಷ್ಠ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ನವರು ಪದೇ ಪದೇ ಮಾತಾಡೋರು. ಇವತ್ತು ನಾಮಕೆ ವಾಸ್ತೆಗೆ ಬಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು, ಆದರೆ ಆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸ್ ಅಲ್ಲಿ ಇರುವಂಥ ಕಾನ್ಫರೆನ್ಸ್ನಲ್ಲಿ ಇರುವಂತಹ 56 ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್? ಯಾರು ಮಾತಾಡ್ತಾ ಇಲ್ಲ. ಇದು ಮೋದಿ ತಾಕತ್ತನ್ನು ತೋರಿಸುತ್ತೆ. ಈ ಜಿಯೋ ಪಾಲಿಟಿಕ್ಸು, ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ. ಇದು ಅಂಬೇಡ್ಕರ್ ಬರ್ದಿರೋಂಥದ್ದೇ ನಿಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡಿ ಸರ್. ಜ್ಞಾನಾರ್ಜನೆ ಹೇಗಾಗುತ್ತೆ? ಶಾಲೆ, ಕಾಲೇಜು, ಡಿಗ್ರಿ, ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೆ, ಓದುವಂಥ ಹವ್ಯಾಸ ಇದ್ದರೆ, ಹಿರಿಯರು ಹೇಳಿದ್ದನ್ನು ತಿಳ್ಕೊಳ್ಳುವಂಥ ವ್ಯವಧಾನ ಇದ್ದರೆ ಇದೆಲ್ಲ ಬರುತ್ತೆ. ಈ ವಿಷಯದಲ್ಲಿ ಬಹಳಷ್ಟು ಕಾಂಗ್ರೆಸ್ಸಿಗರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಈ ಜ್ಯೋತಿ ಮಲ್ಹೋತ್ರ, ಈ ಯೂಟ್ಯೂಬರ್ ಇದ್ದಾಳಲ್ಲ, ಅವಳು ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಿದ್ದಾಳೆ. ಅವಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ರಾಹುಲ್ ಗಾಂಧಿಯ ಈ ಒಂದು ನಡತೆನ ನೋಡಿದ್ರೆ, ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆದಾಗ ಅದ್ರ ಬಗ್ಗೆ ವಿವರಣೆನ ಕೇಳಲಿಕ್ಕೆ ಚೈನೀಸ್ ಅಂಬಾಸಡರ್ನ ಡೆಲ್ಲಿನಲ್ಲಿ ಮೀಟ್ ಆಗಿದ್ರು. ಇವತ್ತು ನಮ್ದು ಆಪರೇಷನ್ ಸಿಂಧೂರ್ದು ಎಷ್ಟು ಸಕ್ಸಸ್ಫುಲ್ ಆಪರೇಷನ್ ಆಗಿದೆ. ಬ್ರಹ್ಮೋಸ್ಗೆ 17 ದೇಶಗಳಿಂದ ಡಿಮಾಂಡ್ ಬಂದಿದೆ. ಇವತ್ತು ಚೈನೀಸ್ ವೆಪನ್ರಿ ಏನಿತ್ತು ಅದ್ರ ಮಾರುಕಟ್ಟೆ ಕುಸ್ತಿದೆ. ಇದು ನಮ್ಮ ಸಕ್ಸಸ್ಸನ್ನು ತೋರಿಸ್ತಾ ಇದ್ರೆ ನಮ್ದು ಎಷ್ಟು ಫೈಟರ್ ಜೆಟ್ ಬಿದ್ದೋಗಿದೆ, ನಮಗೇನು ಲಾಸ್ ಆಗಿದೆ ಅಂತ ಕೇಳ್ತಾರೆ. ಏನು ಸರ್, ನೀವೇನು ಚೈನೀಸ್ ಏಜೆಂಟಾ ಸರ್ ನೀವು? ಅಥವಾ ಪಾಕಿಸ್ತಾನದ ಏಜೆಂಟಾ ನೀವು? ಏನು ಜ್ಯೋತಿ ಮಲ್ಹೋತ್ರನಿಂದ ನಿಮಗೂ ಇನ್ಫ್ಲುಯೆನ್ಸ್ ಏನಾರು ಆಗ್ಬಿಟ್ಟಿದೆಯಾ? ಯಾಕೆ ಈ ಥರ ನಡ್ಕೊಳ್ತಾ ಇದ್ದೀರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.